ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. US ಮಾರ್ಕೆಟ್ಸ್ ಅಟ್ ಹೈಯೆಸ್ಟ್ ಲೆವೆಲ್ ಸಿನ್ಸ್ ಮಾರ್ಚ್ 2022. US ಸ್ಟಾಕ್ ಮಾರ್ಕೆಟ್ಸು ನಿನ್ನೆ ಕ್ಲೋಸ್ ಆಗುವಾಗ ಹೈಯೆಸ್ಟ್ ಲೆವೆಲ್ ಸಿನ್ಸ್ ಅರ್ಲಿ 2022, ಅಂದರೆ ಮಾರ್ಚ್ ಏಪ್ರಿಲ್ 2022. ಯಾಕಂದರೆ US ಜಾಬ್ ರಿಪೋರ್ಟ್ಸು ಚೆನ್ನಾಗಿ ಬಂತು ಹಾಗೂ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ರೇಟು ಬಿದ್ದಿದೆ 3.7%ಗೆ. S&P 500 ಇಂಡೆಕ್ಸು ಒನ್ ಆಫ್ ದ ಮೇನ್ ಇಂಡೆಕ್ಸಸ್ಸು US ಮಾರ್ಕೆಟ್ಸ್ದು, ಅದು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಮಾರ್ಚ್ 2022ಗೆ ಬಂದಿದೆ. ಹಾಗೂ ನ್ಯಾಸ್ಡ್ಯಾಕ್ ಇಂಡೆಕ್ಸು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಏಪ್ರಿಲ್ 2022. ಸದ್ಯಕ್ಕೆ ನಮ್ಮ ಮಾರ್ಕೆಟ್ಸ್ ಬಿಟ್ಟು ಬೇರೆ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗ್ತಾ ಇದೆ, ತುಂಬ ಹೈ ಲೆವೆಲ್ಸಿಗೆ ಬರ್ತಾ ಇದೆ. ನ್ಯೂಸ್ ನಂಬರ್ 2. ಟಾಟಾ ಪ್ಲಾನಿಂಗ್ ₹40,000 crore ಸೆಮಿ ಕಂಡಕ್ಟರ್ ಯೂನಿಟ್ ಇನ್ ಆಸಾಮ್. ಆಸಾಮ್ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಸೆಮಿ ಕಂಡಕ್ಟರ್ ಪ್ರೊಸೆಸಿಂಗ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಬೇಕಂತಿದ್ದಾರೆ ಆಸಾಮಲ್ಲಿ 40,000 crore ಇನ್ವೆಸ್ಟ್ಮೆಂಟಲ್ಲಿ. ಹಾಗೂ ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು ಅಂದರೆ, ಸ್ಟೇಟ್ ಗೌರ್ಮೆಂಟ್ ಹೆಲ್ಪ್ ತಗೊಂಡು 1000 ಜನನ ಟ್ರೈನ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಗೆ. ಸದ್ಯಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ದಾರೆ. ಈ ಅಪ್ರೂವಲ್ 1-2 ತಿಂಗಳಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಪ್ರಾಸೆಸನ್ನು ಶುರು ಮಾಡ್ತಾರೆ. ನ್ಯೂಸ್ ನಂಬರ್ 3. ಫಾಸ್ಟ್ಯಾಗ್ ರೆಡ್ಯೂಸಸ್ ವೇಟಿಂಗ್ ಟೈಮ್ ಬೈ 93%. ಫಾಸ್ಟ್ಯಾಗ್ ಇಂಪ್ಲಿಮೆಂಟೇಷನ್ ಮಾಡಿದ ಮೇಲೆ ವೇಟಿಂಗ್ ಟೈಮ್ ಟೋಲ್ ಬೂತ್ಸಲ್ಲಿ ತುಂಬ ಕಮ್ಮಿ ಆಗಿದೆ, 93% ಕಮ್ಮಿ ಆಗಿದೆ. 714 ಸೆಕೆಂಡ್ಸ್ ಇತ್ತು ಆ್ಯಾವ್ರೇಜು 2016ಅಲ್ಲಿ, ಈಗ ಅದು ಬರೀ 47 ಸೆಕೆಂಡ್ಸ್ ಆ್ಯಾವ್ರೇಜ್ ಆಗಿದೆ 2022ಅಲ್ಲಿ. ನಿಮಗೆ ನೆನಪಿರ್ಬೋದು, ಆವಾಗ ಚೇಂಜ್ ಕಟ್ಟಬೇಕಿತ್ತು, ಅಮೌಂಟ್ ಪ್ರಾಬ್ಲಮ್ ಇರ್ತಿತ್ತು, ಹಾಗೂ ಎಷ್ಟೋ ಸತಿ ಯಾರೂ ಸ್ಟಾಫು ಇರ್ತಿರ್ಲಿಲ್ಲ. ಈಗ ಏನಾಗಿದೆ, ಆಟೋಮೇಟೆಡ್ ಆದಮೇಲೆ ಡೈರೆಕ್ಟಾಗಿ ಸ್ಕ್ಯಾನ್ ಆಗುತ್ತೆ, ಹಾಗೂ ಅದಾದಮೇಲೆ ವಿದಿನ್ ಸೆಕೆಂಡ್ಸ್ ನಾವು ಟೋಲ್ ಬೂಟನ್ನು ಎಕ್ಸಿಟ್ ಮಾಡ್ಬೋದು. ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಇದೊಂದು ಗ್ಲೋಬಲ್ ಇಂಡೆಕ್ಸು. ಒಂದು ಕಂಟ್ರಿದ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಹೇಗಿದೆ, ಒಂದು ಕಂಟ್ರಿದ ಲಾಜಿಸ್ಟಿಕ್ಸ್ ಹಾಗೂ ಟ್ರಾನ್ಸ್ಪೋರ್ಟೇಷನ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಅದು 2014ಅಲ್ಲಿ 54th ರ್ಯಾಂಕ್ ಇತ್ತು ನಮ್ಮದು, ಈಗ ಅದು 38ನೇ ರ್ಯಾಂಕಿಗೆ ಬಂದಿದ್ವಿ ಇಂಡಿಯಾ 2023ಅಲ್ಲಿ. ಇಂಡಿಯಾ 30,000 ಕಿಲೋಮೀಟರ್ ಅಡಿಷ್ನಲ್ ರೈಲ್ವೆ ಟ್ರ್ಯಾಕ್ಸನ್ನು ಲೇ ಮಾಡ್ತಾ ಅಂತ ಹೇಳಿದರೆ 2030-31 ವರ್ಷದೊಳಗೆ. ಹಾಗೂ ನ್ಯಾಷನಲ್ ಹೈವೇಸು 1.85 lakh ಕಿಲೋಮೀಟರ್ಸ್ಗೆ ತಲುಪುತ್ತೆ ಬೈ 2030. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫ್ಯೂಲ್ ಡಿಮಾಂಡು ಓವರಾಲ್ ಆಗಿ ಕಮ್ಮಿ ಆಗಿದೆ 2% ಆಗಿ ನವಂಬರ್ 2022 ಕಂಪೇರ್ ಮಾಡಿದರೆ. ಡೀಸೆಲ್ ಸೇಲ್ಸ್ 3% ಬಿತ್ತು, ಹಾಗೂ ಪೆಟ್ರೋಲ್ ಮತ್ತು ಏವಿಯೇಷನ್ ಫ್ಯೂಲು 9% ಆ್ಯಂಡ್ 12% ಜಾಸ್ತಿ ಆಗಿದೆ. ಇಂಡಿಯನ್ ಸ್ಟಾರ್ಟಪ್ಸಿಗೆ ಈ ವರ್ಷ 58,100 crore ಸಿಕ್ಕಿದೆ ಫಂಡಿಂಗಲ್ಲಿ, ಕಂಪೇರ್ ಟು 2.14 lakh crore ಇನ್ 2022. ಸೊ ತುಂಬ ಕಮ್ಮಿ ಆಗಿದೆ, ಯಾಕಂದರೆ ಎಷ್ಟೋ ಸ್ಟಾರ್ಟಪ್ಸ್ ಕ್ಲೋಸ್ ಆಗಿದೆ, ಎಷ್ಟೋ ಸ್ಟಾರ್ಟಪ್ಸ್ ಲಾಸ್ ಕಂಟಿನ್ಯೂ ಆಗ ಫಂಡಿಂಗ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.